ನಮಸ್ಕಾರ ವಿಕ್ರಮ್ ಗೌಡ್ರೆ. ನಿನ್ನೆ ಒಂದು ನಿಮ್ಮ ಭಾಗದಲ್ಲಿ ಭಾರಿ ಕಾರ್ಯಾಚರಣೆ ನಡೀತು. ಅದು ಯಾವ್ದಂತ ಹೇಳಿದ್ರೆ ಬೆಳಗ್ಗೆಯಿಂದ ಶುರುವಾದಂತದ್ದು ಮಕ್ನಾ ಕಾರ್ಯಾಚರಣೆ. ಈಗ ಜನರ ಪ್ರಶ್ನೆ ಏನಂತ ಹೇಳಿದ್ರೆ, ಮಕ್ನಾ ಆನೆ ಕಡೆಗರ್ಜೆಯಲ್ಲಿ ಒಂದ್ ಮನೆ ಮೇಲೆ ದಾಳಿ ಮಾಡಿದಂತ ಮಕ್ನಾ ಇದೇನಾ, ಅಥವಾ ಜನರ ಮೇಲೆ ದಾಳಿ ಮಾಡಿದ ಮಕ್ನಾನ, ಅಥವಾ ಯಾವ್ದಾದ್ರು ಒಂದು ಪಾಪದ ಮಕ್ನಾನ ಮತ್ತೆ ಹಿಡ್ಕೊಂಡು ಹೋಗಿ ಕೊನೆಗೆ ಹಿಂದೆ ಏನ್ ಮಕ್ನಾಗಳು ವಾಪಸ್ ಬಂದು ಮತ್ತೆ ಬೇಲೂರು ಹಾಸನ ಭಾಗಕ್ಕೆ ಆ ರೀತಿ ಆಗತ್ತಾ ಅನ್ನುವಂಥದ್ದು ಜನರ ಪ್ರಶ್ನೆ ಕೇಳಿದ್ರು ಸರ್. ಈ ಮಕ್ನಾ ಹಿಡಿದ ನಂತರ ನೀವು ಎಂಟೈರ್ ಕಾರ್ಯಾಚರಣೆ ನಿನ್ನೆ ಇದ್ರ, ಯಾವ್ದು ಸರ್ ಇದು ಮಕ್ನಾ? ಇದು ನಾನು ನಿನ್ನೆ ಈ ಕಾರ್ಯಾಚರಣೆಯಲ್ಲಿದ್ದೆ. ಈ ಸಕಲೇಶಪುರ ತಾಲೂಕಲ್ಲಿ ಇದು 4ನೇ ಮಕ್ನಾ ಹಿಡಿತಾ ಇರೋದು. ಈ ಆನೆ 3 ದಿವಸದ ಹಿಂದೆ ಬೇಲೂರು ಭಾಗದಲ್ಲಿದ್ದ ಆನೆ ಒಂದೇ ರಾತ್ರಿ ಸುಮಾರು 20 ಕಿಲೋಮೀಟರ್ ದೂರದಿಂದ ನಡ್ಕೊಂಡ್ ಬಂದು ಸಕಲೇಶಪುರ ತಾಲೂಕಿನ ಕಾಕನಮನೆಯನ್ನ ಅಲ್ಲೊಂದು ಕಡೆ ರೋಡ್ ಸೈಡ್, ಹೈವೇ ಸೈಡ್ ಅಲ್ಲೇ, ಅಂದ್ರೆ ನಿನ್ನೆ ಬೆಳಿಗ್ಗೆ ಆನೆ ನಿಲ್ತಿರ್ಲಿಲ್ಲ. ಅಲ್ಲಿಂದ ಮತ್ತೆ 15 ಕಿಲೋಮೀಟರ್ ದೂರ ಹೋಗಿ ಹೆಬ್ಬನಹಳ್ಳಿ ಅನ್ನಲ್ಲಿ ಹೋಗಿ ಒಂದು ಒಳ್ಳೆ ಒಂದು ಎವರ್ಗ್ರೀನ್ ಫಾರೆಸ್ಟ್ ಒಳಗೆ ನಿಂತಿತ್ತು. ಈ ಆನೆ ಇದರಂತ ತರ್ಲೆ ಆನೆ ನಾನು ನನ್ನ ಇತಿಹಾಸದಲ್ಲೇ ನೋಡ್ಲಿಲ್ಲ, ಬೇರೆ ಕಡೆನೂ ಇರ್ಲಿಲ್ಲ ಅಂತ ಕಾಣ್ತದೆ. ಇದೊಂದು ದಾರಿ ತಪ್ಪಿದ ಮಗ. ಅಂದ್ರೆ ಗುಂಪು ಬಿಟ್ಟು ತನ್ನಷ್ಟಕ್ಕೆ ತಾನೇ ಬೇರೆ ಆಗಿದ್ದು. ಅಂದ್ರೆ ಮಕ್ನಾಗಳು ಸಾಮಾನ್ಯಕ್ಕೆ ಗುಂಪಲ್ಲಿ ಬಯಸಲ್ಲ. ಅದು ಹಲವಾರು ಕಾರಣಗಳಿದಾವೆ. ಆವಾಗ ತಾಯಿ, ಅಜ್ಜಿ, ಅಣ್ಣ, ತಮ್ಮ ಇಲ್ಲ ಚಿಕ್ಕಮ್ಮ ಹೀಗೆ ಒಂದು ಗುಂಪೊಳಗೆ ಇದ್ದಿದ್ರೆ ಅಲ್ಲಿ ಅದೊಂದು ಆನೆಗಳ ಕುಟುಂಬ ಇದೆ. ಅದೊಂದು ವ್ಯವಸ್ಥಿತವಾದ ಮತ್ತೊಂದು ತುಂಬಾ ಪ್ರೀತಿ ಮಮತೆಯಿಂದ ಕೂಡಿದ ಅದೊಂದು ಕುಟುಂಬ. ಆ ಕುಟುಂಬದಲ್ಲಿ ದೊಡ್ಡ ಆನೆಗಳು, ಮುದಿ ಆನೆಗಳು, ಬೇರೆ ಆನೆಗಳು ಅವು ಯಾವ ರೀತಿ ವರ್ತನೆ ವರ್ತಿಸೋದನ್ನ ಬೇರೆ ಬೇರೆ ರೀತಿಯ ತರಬೇತಿನೂ ಕೊಡ್ತವೆ. ಅದನ್ನ ನೋಡಿ ಮರಿಗಳು ಕಲಿತವೆ. ಯಾಕಂದ್ರೆ ಆನೆ ಬಾರಿ ಸೂಕ್ಷ್ಮ ಜೀವಿ, ಜೊತೆಗೆ ಬುದ್ಧಿವಂತ ಪ್ರಾಣಿ. ಆದ್ರೆ ಇದು ಯಾವ ಕಾರಣದಿಂದ ಗುಂಪ ಬಿಟ್ಟು ಹೋಯ್ತು. ಸಾಮಾನ್ಯಕ್ಕೆ ಮಕ್ನಾ ಆನೆಗಳು ಗುಂಪು ಬಿಟ್ಟು ಹೋಗೋದು ಸ್ವಾಭಾವಿಕ. ಅವು ಮಕ್ನಾ ಕೋರೆ ಬರ್ಲಿಲ್ಲ ಅಂದ ಕೂಡಲೇ ಅವಕ್ಕೇನೋ ಪಕ್ಕದ ಆನೆಗಳು ಇಲ್ಲ ಅದರದ ಸಹಪಾಠಿಗಳಿಗೆ ಕೋರೆಗಳನ್ನ ನೋಡಿ ಬೇರೆ ಯಾವ್ದೋ ಒಂದು ಕಾರಣ ಇರಬಹುದು. ಅಂತೂ ಈಗ 2 ವರ್ಷದಿಂದ ಒಂಟಿ ಆಗ್ತಿರ್ತಾ ಇತ್ತು. ಕಡೆಗರ್ಜೆ ಅನ್ನಲ್ಲಿ ಒಬ್ಬರನ್ನ ಪ್ಲಾಂಟರ್ನ ಅಟ್ಟಿಸ್ಕೊಂಡು ಹೋಗಿ, ಅದು ಬೇಲೂರು ತಾಲೂಕು, ಅವರು RCC ಮನೆ ಮೇಲೆ ನಿಂತು ಇದು ಸ್ಟೆಪ್ ಹತ್ತಕ್ಕೆ ನೋಡ್ತಾ ಇತ್ತು ಮೇಲೋಗಿ. ಆಮೇಲೆ ಚಿಲ್ರೆ ಪಲ್ರೆ ಹಿತಾಪತಿಗಳು ಅಲ್ಲಿ ಮನೆ ಮುಂದೆ ನಿಲ್ಲಿಸಿದ ಕಾರುಗಳನ್ನ ಹಿಂದಕ್ಕೆ ಮುಂದಕ್ಕೆ ದೂಕೊಂಡು ಹೋಗೋದು. ಆಮೇಲೆ ಇತ್ತೀಚೆಗೆ ಅದಾದ್ಮೇಲೆ ಹಸುಗಳ ಮೇಲೆ ದಾಳಿ ಮುಡಿತು. JCB ಕೆಲಸ ಮಾಡ್ಬೇಕಾದ್ರೆ ಹೋಗಿ ಆ JCB ಕೆಲಸ ಮಾಡಕ್ಕೆ ಬಿಡ್ಲಿಲ್ಲ 2 ಗಂಟೆ ಇತ್ತೀಚೆಗೆ. ಹೀಗೆ ಚಿತ್ರ ಪಡ್ರೆ ಕಿತಾಪತಿಗಳನ್ನ ಮಾಡಿಕೊಂಡು ಅದು ಯಾವತ್ತು ಯಾರನ್ನ ಸಾಯಿಸ್ತದೆ ಅನ್ನೋದೇ ತಲೆಬಿಸಿ ಆಗಿತ್ತು. ನಾವು ಆನೆ ಪ್ರಿಯರಾಗಿದ್ರು, ಆನೆ ಹಿಡಿಯೋ ವಿಚಾರಕ್ಕೆ ನಾನು ವಿರೋಧಿ ಆಗಿದ್ರು. ಆದ್ರೂ ನಮ್ಗೆ ಆನೆಗಳು ಬದುಕ್ಬೇಕು, ಮನುಷ್ಯರು ಬದುಕ್ಬೇಕು. ಆ ಮನುಷ್ಯರನ್ನ ಯಾವ ಟೈಮಲ್ಲಿ ಯಾರ ಮೇಲೆ ಅಟ್ಯಾಕ್ ಮಾಡ್ತದೋ ಅನಿಸ್ತಿತ್ತು. ಈಗ 3 ಜನ ಸಾಯಿಸಿದ್ರಲ್ಲಿ ಇದ್ರದ್ದು ಒಂದು ಪಾತ್ರ ಇರ್ಬೋದು ಅನಿಸ್ತದ ನನಗೆ. ಕಿತಾಪತಿ ಆನೆ ಇದ್ಗೆ ಯಾರು ಮನುಷ್ಯರು ಯಾರು ಲೆಕ್ಕಕ್ಕೆ ಇಲ್ಲ. ಶಬ್ದ ಬಂದಲ್ಲಿಗೆ ಇದು ಹುಂಚಾಕೊಂಡು ಹೋಗ್ತಿತ್ತು. ಇದೊಂದು ಮಹಾನ್ ತರ್ಲೆ ಆನೆ. ಈ ಆನೆ ನಿನ್ನೆ ಬೆಳಿಗ್ಗೆ ಸುಮಾರು 10 ಗಂಟೆವರೆಗೂ 11 ಗಂಟೆವರೆಗೂ ಒಂದು ಕಡೆ ನಿಲ್ತಿರ್ಲಿಲ್ಲ, ಹೋಗ್ತಲೇ ಇತ್ತು. ಲಾಸ್ಟ್ ಹೆಬ್ಬನಹಳ್ಳಿ ಹತ್ರ ದೊಡ್ಡದೀನೆ ಅಂತ ಒಂದು ಗ್ರಾಮ ಇದೆ, ಅಲ್ಲೊಂದು ಮಾಡ್ಬಿಟ್ರು. ಕಾಡಲ್ಲಿ ಹೋಗಿ ಇದೆ ಅಂತ ಗೊತ್ತಾಯ್ತು. ಇಡೀ ಟೀಮ್ ಎಲ್ಲ ಬಂತು. ಒಳಗಡೆ ಅಕ್ರಮ್ ಬಂದಿದ್ರು. ಇದೇ ಫಸ್ಟ್ ಈ ಕಾರ್ಯಾಚರಣೆ ಅಕ್ರಮ್ ಬಂದಿದ್ದು. ಆಮೇಲೆ ಅಕ್ರಮ್ ಒಳಗಡೆ ಹೋದಾಗ ಆನೆ ಅದು ಒಂಥರ ಬುಷ್ ಕಾಡು, ಅಂದ್ರೆ ದೊಡ್ಡ ಕಾಡುಗಳಿಗೆ ಮಧ್ಯೆ ಪದೇ ಕಾಡು. ಕುಟುಂಬಘಟ್ಟದ ಮಲ್ನಾಡ್ ತರ ಕಾಡಲ್ಲ, ಅದು ಸ್ವಲ್ಪ ಅರೆ ಮಲ್ನಾಡ್ ತರ ಕಾಡೋದು. ಹಾಗಾಗಿ ಸಿಕ್ಕಾಪಟ್ಟೆ 7-8 ಜಾತಿ ಮುಳ್ಳುಗಳಿದ್ದು. ಕೆಲವು ಮುಳ್ಳುಗಳು ಮಾಂಸನ ಕಿತ್ತಾಕ್ತವೆ. ಅದಕ್ಕೆ ನಾವು ಬಾಡ್ಬಕ್ಕನ್ ಮುಳ್ಳು ಅಂತೀವಿ. ಅಂದ್ರೆ ಬಾಡು ಅಂದ್ರೆ ನಮ್ಮ ಮಲೆನಾಡು ಭಾಷೆಯಲ್ಲಿ ಮಾಂಸ. ಅಂತ ಮುಳ್ಳುಗಳು ಇದ್ದದ್ರಿಂದ ಅವರಿಗೆ ಒಳಗೆ ಹೋಗಕ್ ಆಗ್ಲಿಲ್ಲ. ಆಮೇಲೆ ಏಕಲವ್ಯ ಆನೆ ತಗೊಂಡು ಹೋದ್ರು. ಡಾಟ್ ಮಾಡಿದ್ರೆ ಅದಕ್ಕೆ ಅದು ಏನೊಂದು 13-14 ವರ್ಷದ ಆನೆ ಅಲ್ಲ. ಡಾಟ್ ಮಾಡಿದ್ರೆ ಅದಕ್ಕೆ ಝೈಲಜಿನ್ ಹೊಡೆದ್ರು. ಅಂದ್ರೆ ಆನೆ ಹಾಗೆ ಸುಕ್ಕುಡಿಸ್ತಾ ಇಲ್ಲ, ಮಸ್ತ್ ಬಂದಂಗೆ ಹಾಗೆ ನಿಲ್ಲುತ್ತೆ ಆ ಮೆಡಿಸಿನ್ ಅಲ್ಲಿ. ಏನಂದ್ರು ಆನೆ ಬೀಳಿಲ್ಲ. ಆನೆ ಒಳ್ಳೆ ಮೈಕಟ್ಟಣ ಆನೆ. ಆಮೇಲೆ ಏನಂದ್ರು ಬೀಳಿಲ್ಲ. ಸುಮಾರು 1 ಗಂಟೆ ಆದ್ರೂ ಒಳಗಡೆ ಇನ್ನೇನು ಆನೆ ಬಿತ್ತು ಅಂತ ನಾವೆಲ್ಲ ಹೋದಾಗ
ನನಗೆ ಆನೆ ಸುಮಾರು 10 ಅಡಿಗೆ ಮುಖಾಮುಖಿ ಆಯ್ತು. ಬಹುಶಃ ಅದಕ್ಕೆ ಡಾಟ್ ಮಾಡ್ಲಿಲ್ಲ ಅಂದ್ರೆ ಕಷ್ಟ ಆಗಿತ್ತು ನನ್ನ ಪರಿಸ್ಥಿತಿ. ಜೊತೆಗೆ ನನ್ನ ಜೊತೆ ಒಬ್ರು ಪೊಲೀಸರು, ಇದು ಆ ಪೊಲೀಸಿಗಂತೂ ರಾಷ್ಟ್ರೀಯ ಪೊಲೀಸ್ನರೇ, ನಿಮ್ದೇನಿದ್ರು ಟೌನಲ್ಲಿ ನೀವು ಬದುಕಿದ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಓಡಿ ಅಂದೆ. ಆಮೇಲೆ ಓಡಕ್ ತಪ್ಪಿಸ್ಕೊಂಡ್ರು, ನಾನು ಒಂದ್ ಕಡೆ ಸೈಡಿಗೆ ಓಡಕ್ ತಪ್ಪಿಸ್ಕೊಂಡೆ. ಆಮೇಲೆ ಆನೆ ಲಾಸ್ಟಿಗೆ ಅದು ಬೀಳೇ ಇಲ್ಲ, ಯಾಕೆಂದ್ರೆ ಅದಕ್ಕೆ ಹೊಡೆದಿರೋದು ಜೈಲಜಿನ್ ಅಲ್ಲ. ಆಮೇಲೆ ನಮ್ಮ ಆನೆಗಳೆಲ್ಲ ಸುತ್ತುವರೆದು ಅದನ್ನ ಹಿಡಿದು ಒಂದ್ ಕಡೆ ನಿಲ್ಸಿ ಆಮೇಲೆ ಅದು ಕಟ್ಟಿ ಏನ್ ಮಾಡಿದ್ರು. ಲಾಸ್ಟಿಗೆ ಒಂದ್ಸರಿ ನಮ್ ದೊಡ್ಡ ಆನೆಗಳಿಗೆಲ್ಲ ಅಟ್ಯಾಕ್ ಮಾಡ್ತು. ನಮ್ಮ ಮಹೇಂದ್ರ ಆನೆಗೆ ಹೋಗಿ ಒಂದ್ಸತಿ ಹೊಡಿತು. ಮಹೇಂದ್ರ ಆನೆಗೆ ಅದು ಮಕ್ಕಳ ಆಟ ಅಲ್ಲ, ಅದು ಸುಮ್ಮನೆ ಆಯ್ತು. ಅದೇನು ಮಾತಾಡಿ ಇಂಜೆಕ್ಷನ್ ಕೊಟ್ಟು ಅದಕ್ಕೊಂದು ಸ್ವಲ್ಪ ಮಂಕ್ ಮಾಡಿರು. ಆಮೇಲೆ ಅದನ್ನ ತಗೊಂಡು ಹೋಗಿ ಅಲ್ಲೂ ತುಂಬಾ ಕಿಟ್ಲೆ ಮಾಡ್ತು. ಕಾಲಿಗೆ ಹಗ್ಗ ಬೆಲ್ಟ್ ಹಾಕಕ್ ಬಿಡ್ತಿರ್ಲಿಲ್ಲ, ಎಲ್ಲ ಒದಿಯೋದು, ಸೊಂಡ್ಲದು, ಗುದ್ದದು, ತುಂಬಾ ತುಂಟಾಟ ಆಡ್ತು. ಆಮೇಲೆ ಅದನ್ನ ಲಾಸ್ಟಿಗೆ ಲಾರಿಗೆ ಹತ್ತಿ ಆಯ್ತು. ಲಾರಿಗೆ ಹತ್ತಿದ ಮೇಲೂ ಯಾರ ಮೇಲೆಲ್ಲ ಅಟ್ಯಾಕ್ ಮಾಡ್ತು ಸುಮ್ಮನೆ. ಆಮೇಲೆ ಇದಕ್ಕೆಲ್ಲ ಬಾಡಿಗೆಲ್ಲ ಹೊಡೆಯೋದು, ಅದ್ರ ತುಂಟಾಟ. ಆದ್ರೆ ಇದೊಂದು ಹಿಡಿದಿದ್ದು, ನಾನು ಇಷ್ಟು ಆನೆ ಹಿಡಿದಿದ್ದು ನಂಗೆ ಯಾವ್ದು ತೃಪ್ತಿ ಇರ್ಲಿಲ್ಲ. ಯಾಕೆಂದ್ರೆ ಅಮಾಯಕ ಆನೆಗಳನ್ನೇ ಎಲ್ಲ ಹಿಡಿಯುತ್ತಿದ್ದು. ಈಗ ಅದ್ರ ಹಿಂದಿನ ದಿವಸ ಹಿಡಿದಿದ್ದು ವಿಕ್ರಾಂತ್ ಇರ್ಬೋದು. ಅವನೊಬ್ಬ ಮಹಾನ್ ಒಳ್ಳೆ ಮನುಷ್ಯ, ಅಂದ್ರೆ ಒಳ್ಳೆ ಮನುಷ್ಯ ಅಂದ್ರೆ ಒಳ್ಳೆ ಆನೆ. ಯಾರಿಗ ಏನು ತೊಂದ್ರೆ, ಯಾರಿಗೂ ಶೋ ಮಾಡೋದು, ಯಾರನ್ನ ಅಟ್ಸಿ ಬರೋದು ಏನೂ ಮಾಡಿರ್ಲಿಲ್ಲ. ಕಡು ವಿರೋಧಿ ಆದ್ರೂ ಭೀಮಾ ಅವನ್ನ ರಕ್ಷಣೆ ಮಾಡಕ್ ಕೊನೆಯವರೆಗೂ ಹೋರಾಡಿದ. ಅದು ಇರ್ಲಿ. ಅಂತೂ ಈ ತುಂಟ, ತರ್ಲೆ, ದಾರಿ ತಪ್ಪಿದ ಮಗ ಈ ಮಕ್ಕನ ಆನೆನ ತಗೊಂಡೋಗಿ ಸಕ್ಕರೆ ಬೈಲಿಗೆ ತಗೊಂಡೋದ್ರು. ಸಕ್ಕರೆ ಬೈಲಲ್ಲಿ ಇನ್ನಾದ್ರೂ ಚೆನ್ನಾಗಿ ನೋಡ್ಕೊಂಡ್ಲಿ, ಯಾಕಂದ್ರೆ ನಮ್ ಸಕಲೇಶ್ವರದ ಆನೆಗಳು ತುಂಬಾ ಅಲ್ಲಿ ಬಿಟ್ಟು, ಆದ್ರೆ ಉಳಿದಿರೋದು 3-4 ಇದು ಈಗಾಗ್ಲೇ 2 ಅಲ್ಲಿ ಸೇರ್ಪಡೆ ಆಯ್ತು. 2 ಆದ್ರೆ ಇನ್ನೊಂದು ಕೇಶವ ಅಂತ 2 ಕಣ್ಣಿಲ್ಲದ ಆನೆ ಇಲ್ಲಿ ಎಸ್ಲೂರ್ ಭಾಗದಲ್ಲಿ ಹಿಡಿದಿದ್ದು. ಇನ್ನೊಂದು ಐರಾವತ ಅಂತ ಒಂದ್ ಮರಿ ವೆಸ್ಟರ್ನ್ ಘಾಟ್ ಬಾರ್ಡರ್ ಅಲ್ಲಿ ಅದ್ರ ತಾಯಿ ಸತ್ತೋದಾಗ ಏನೇನೆಲ್ಲ ಸಾಹಸ ಮಾಡಿ ಆ ಮರಿ ಹಿಡ್ಕೊಟ್ಟಿದ್ದು ಆ ಆನೆ ಇದೆ. ಅಲ್ಲ ಸರ್, ಈ ಆನೆಗೆ ವಯಸ್ಸು ಎಷ್ಟಿರ್ಬೋದು ಸರ್? ಯಾವ್ದಕ್ಕೆ? ನಿನ್ನೆ ಹಿಡಿದಂತ ಮಕ್ಕನ ಆನೆ, ಯಾಕಂದ್ರೆ ತುಂಬಾ ಚಿಕ್ಕ ಆನೆನ ಹಿಡಿದ್ರು ಅನ್ನುವಂಥದ್ದು. 14 ವರ್ಷದ ಒಳಗೆ ಆನೆ ಅಂತ ಏನಿಲ್ಲ, ಮಹಾನ್ ತರ್ಲೆ ಆನೆ. ಯಾವಾಗ ಬೇಕು ಸಾಯಿಸ್ತದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಇಲ್ಲ ಯಾರನ್ನಾರು ಈಗ ಮೊನ್ನೆ 3 ಜನ ಸತ್ತೋದ್ರಲ್ಲ 1 ತಿಂಗಳಲ್ಲಿ, ಅದರಲ್ಲಿ ಈ ಆನೆದು ಯಾವ್ದಾರ ಒಂದ್ ಪಾತ್ರ ಇರ್ಬೋದು, ಯಾರನ್ನಾರ ಸಾಯಿಸಿರ್ಬೋದು ಅನಿಸ್ತಾ ಇದೆ ನನ್ಗೆ. ಸರ್, ಈಗ ನೀವು ಇನ್ನು ಎಷ್ಟು ಆನೆಗಳನ್ನ ಹಿಡಿತಾರಂತೆ? ನಮ್ಗೆ ಬಂದ ಸುದ್ದಿ ಪ್ರಕಾರ ಇನ್ ಯಾವ ಆನೆ ಹಿಡಿಯಲ್ಲಂತೆ. ಇನ್ನೊಂದ್ 2 ಆನೆಗೆ ರೇಡಿಯೋ ಕಾಲರ್ ಹಾಕ್ತಾರಂತೆ ಅಂತ ನಮ್ಗೊಂದೆಲ್ಲ ಮೇಲಿಂದ ಒಂದು ಉನ್ನತ ಮೂಲಗಳಿಂದ ಬಂದ ಸುದ್ದಿ. ಚಿಕ್ಕ ಆನೆ ಹಿಡಿದ್ರಲ್ಲ ಸರ್, ಆ ಆನೆನೂ ತರಲೆ ಇತ್ತಂತೀರಾ? ಅದು ತರಲೆ ಅಲ್ಲ, ಅದು ಇತ್ತೀಚೆಗೆ ಕೊಡಗಿನ ಕಡೆಯಿಂದ ಬಂದ ಆನೆ. ಅದು ಇಲ್ಲಿ ಘಟನೆ ನಡೆದು ಇಲ್ಲಿ ಒಬ್ಬ ಸಾಯಿಸ್ತಲ್ಲ ಒಬ್ಬ ಲೇಡಿನ ಸಾಯಿಸಕ್ಕಿಂತ ಮೊದ್ಲು 1 ವಾರದ ಹಿಂದೆನೆ ಆನೆ ಅಲ್ಲಿತ್ತು. ಯಾಕೆಂದ್ರೆ ಅಲ್ಲೇನೋ ಒಬ್ಬ ಹುಡುಗ, ನಾನಲ್ಲಿ ಕಾರ್ಯಾಚರಣೆಯಲ್ಲಿದ್ದಾಗ ನೀರು ಕುಡಿಯಕ್ಕೆ ಅಂತ ಅಲ್ಲಿ ಒಂದ್ ಮನೆಗೆ ಹೋದಾಗ ಅವನು ಹೇಳಿದ, ಅಣ್ಣ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದು 2 ಆನೆ ಅಂತ. ಅಲ್ಲೆಲ್ಲ ಲದ್ದಿ ಬಿದ್ದಿತ್ತು. ಆಮೇಲೆ ಲದ್ದಿನ ನಾನು ಶೂ ಅಲ್ಲಿ ತುಣಿದು ನೋಡಿದೆ, ಅದು ಮೇಲೆಲ್ಲ ಒಣಗಿತ್ತು, ಒಳಗಡೆ ಮಾತ್ರ ಸ್ವಲ್ಪ ಹಸಿ ಇತ್ತು. ಅಂದ್ರೆ 3-4 ದಿವಸದ ಹಿಂದಿನ ಲದ್ದಿ ಅದು ಯಾರಿಗೆ ಏನು ಮಾಡಿರ್ಲಿಲ್ಲ. ಅದು ಕೊಡಗಿನಿಂದ ಬಂದಿರೋ ಒಂದು ಹೊಸ ಆನೆ. ಇಲ್ಲ ಅದ್ರದ್ದು ಬಾಡಿ ಶೇಪ್ ನೋಡಿದ್ರೆ ಅದು ಕೊಡಗಿನ ಆನೆ ಅಲ್ಲ ಅನಿಸ್ತದೆ ನನಗೆ. ಬನ್ನೇರುಘಟ್ಟದ ಆನೆಗಳು ಸ್ವಲ್ಪ ಕಪ್ಪು ತರ ಇರ್ತವೆ, ಆದ್ರೆ ಬನ್ನೇರುಘಟ್ಟದ ಆನೆಗಳು ಚಿಕ್ಕದಾದ್ರೂ ಕೋರೆ ಉದ್ದ ಇರ್ತವೆ. ಈ ಆನೆ ಒಂದು 15 ವರ್ಷದ ಆನೆ ಆದ್ರೂ ಇದು ಕೋರೆ ಮಾತ್ರ ಬಾರಿ ಸಖತ್ತಾಗಿ ಸರಿಯಾದ ಅಂದ್ರೆ ಉದ್ದಾಗಿ ಇತ್ತು. ಸರ್, ಜನರ ಆರೋಪ ಏನಿದೆ ಅಂತ ಹೇಳಿದ್ರೆ ದಪ್ಪ ದೊಡ್ಡ ಆನೆಗಳನ್ನು ಹಿಡಿತಾ ಇಲ್ಲ, ಚಿಕ್ಕ ಆನೆಗಳನ್ನು ಹಿಡಿತಾ ಇದ್ದಾರೆ. ಆದ್ರೆ ಚಿಕ್ಕ ಆನೆಗಳೇ ಜನರಿಗೆ ಸಮಸ್ಯೆ ಮಾಡ್ತಾ ಇದಾವ ಅನ್ಸುತ್ತೆ. ನಾವು ಅದೇ ಹೇಳ್ತಾ ಇದ್ದಿದ್ದು, ದೊಡ್ಡ ಆನೆಗಳು ಯಾರನ್ನು ಸಾಯಿಸ್ತಾ ಇಲ್ಲ, ವಿಕ್ರಾಂತ ಆನೆ ಯಾರನ್ನು ಸಾಯಿಸ್ತಾ ಇಲ್ಲ. ಒಂದು ಆನೆ ಇದೆ, ಒಬ್ಬ ವ್ಯಕ್ತಿ ಸಾಯಿಸಿದ ಆನೆ. ಅದ್ರ ಬೆನ್ನು ಸ್ವಲ್ಪ ಗೂನ್ ಬೆನ್ನು, ಎತ್ತರ ಮೂಳೆ ಬಿಡ್ಕೊಂಡಿದೆ, ಅರ್ಧ ಅಡಿ ಕೋರೆ ಹೊರಗ್ ಬಂದಿದೆ. ಅದೊಂದು 14-15 ವರ್ಷದ ಒಂದು ಗಂಡಾನೆ ಮರಿ. ಅದು ಇನ್ನು
ಮೈನರ್, ಅದಿನ್ನು ಮೇಜರ್ ಆಗಿಲ್ಲ, ಆ ಆನೆ ಸಾಯಿಸ್ತಾ ಇರೋದು ಅಂತ. ಅದೇ 2 ಜನಗಳನ್ನು ಸಾಯಿಸಿರೋದು ಅಂತ ನನಗೊಂದು, ಇಲ್ಲಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಒಂದು ಬ್ಯಾದ್ನೆ ಎಸ್ಟೇಟ್ ಅಂತ ಅಲ್ಲೊಬ್ಬ ಹುಡುಗನ್ ಸಾಯಿಸ್ತು. ಅದೇ ಅನ್ನಿಸ್ತದೆ. ಯಾಕೆಂದ್ರೆ ಚಿಕ್ಕ ಆನೆಗಳು ಕಾಫಿ ತೋಟದಲ್ಲಿ ಇಲ್ಲ ಕಾಡಲ್ಲಿ ಭಾರಿ ಸ್ಪೀಡ್ ಬರ್ತವೆ. ಅವು ಏನಿದ್ರು ಒಂದು 5 ಅಡಿ 6 ಅಡಿ ಅಷ್ಟೆತ್ತರನೂ ಇರಲ್ಲ. ಅವುಗಳು ಕಾಫಿ ತೋಟದಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಬರ್ತವೆ. ಹಾಗಾಗಿ ಅದೇ ಆನೆ ಈಗ 1-2 ಜನನಾರ ಸಾಯಿಸಿರ್ಬಹುದು. ಜೊತೆಗೆ ಈ ಮಕ್ಳ ಆನೆ ಇದೆಯಲ್ಲ, ಈ ತರ್ಲೆನೂ ಒಬ್ಬರನ್ನಾರ ಸಾಯಿಸಿರ್ಬಹುದು ಅನಿಸ್ತಾ ಇದೆ ನಂಗೆ. ಯಾಕೆಂದ್ರೆ ಸಾಯಿಸಿರೋ ಸ್ಟೈಲ್ ನೋಡಿದ್ರೆ ಅವು ಈಗ ಒಬ್ಬ ವ್ಯಕ್ತಿ ಸತ್ತೋದ ಅಂದ್ರೆ ಹೌದು, ಒಬ್ಬ ವ್ಯಕ್ತಿನ ಸಾಯಿಸಿದಾಗ ಅವನ್ನ ಯಾವ ರೀತಿ ಸತ್ತೋದ ಅಂದ್ರೆ ಯಾವ ರೀತಿ ಅವನ್ನ ಸಾಯಿಸಾಕ್ತು ಅಂತ ಒಂದು ಆನೆ ಅದನ್ನ ನೋಡ್ತಾ ಹೋದ್ರೆ, ಇನ್ನೊಬ್ಬ 2 ಜನ ಲೇಡಿ ಒಬ್ಬ ವ್ಯಕ್ತಿನ ಸಾಯಿಸಿರೋ ಸ್ಟೈಲ್ ನೋಡಿರೆ, ಅಂದ್ರೆ ಸಾಯಿಸಿರೋ ರೀತಿ ನೋಡಿರೆ, ಅವು 3 ಒಂದೇ ರೀತಿ ಆದಾಗ ನನ್ನ ಸ್ವಂತ ಅಭಿಪ್ರಾಯ ಹೇಳ್ತಿರೋದು. ಬೇರೆ ಅಭಿಪ್ರಾಯ ಬೇರೆ ತರ ಇರ್ಬೋದು. ಅದು ನನ್ನ ಸ್ವಂತ ಅಭಿಪ್ರಾಯ ನಾನು ಹೇಳ್ತಾ ಇರೋದು. 3 ವ್ಯಕ್ತಿನೂ ಒಂದೇ ರೀತಿ ಸತ್ತಾಗ, ಅಂದ್ರೆ ಈಗ ಸತ್ತಿರೋ ವ್ಯಕ್ತಿಗಳಿಗೆಲ್ಲ ಯಾವ ರೀತಿ ಅಂದ್ರೆ ಫಸ್ಟ್ ಸೊಂಡ್ಲಲ್ಲಿ ಹೊಡೆದು ಬೀಳ್ಸಿರೋದು. ಫಸ್ಟ್ ಆನೆಗಳು ಯಾವ ಆನೆ ಆದ್ರೂ ಸೊಂಡ್ಲಲ್ಲಿ ಹೊಡೆದು ಬೀಳಿಸುತ್ತೆ. ಸೊಂಡ್ಲಲ್ಲಿ ಹೊಡೆದು ಬೀಳ್ಸಿದ ಕೂಡಲೇ ಹೋಗಿ ನೇರವಾಗಿ ಅವನ ತಲೆ ಮೇಲೆ ಕಾಲಿಟ್ಟು ತುಣುಕ್ ಸಾಯಿಸೋದು. ಇವು 3 ರೀತಿನೂ ಒಂದೇ ತರ ಆಗಿರೋದ್ರಿಂದ ಇದು ಒಂದೇ ಆನೆ ಅಂತ ನನ್ನ ಅಭಿಪ್ರಾಯ. ಬೇರೆ ಅಭಿಪ್ರಾಯ ಏನಾರ ಇದ್ರೆ ಅದು ಬೇರೆ ಇದು ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ಯಾಕೆಂದ್ರೆ ಆನೆಗಳು ಸಾಯಿಸೋದ್ರಲ್ಲಿ ಸುಮಾರು ತರ ಇದೆ. ಕೆಲವು ಆನೆಗಳು ಕೈ ಕಾಲನ್ನೆಲ್ಲ ಕಿತ್ತು ಬಿಸಾಕ್ತವೆ ಮನುಷ್ಯರದ, ಕೆಲವು ಆನೆಗಳು ಹೊಟ್ಟೆ ತುಣಿದು ಹಾಕ್ತವೆ, ಇನ್ನು ಕೆಲವು ಆನೆಗಳು ಸೊಂಡ್ಲಲ್ಲಿ ಮನುಷ್ಯರನ್ನ ಬೀಳ್ಸಿ ಮಂಡಿ ಊರಿ ಅದ್ರ ಕೋರೆಯಲ್ಲಿ ಎದೆಗೆ ಸುತ್ತವೆ, ಕೆಲವು ಆನೆಗಳು ತಲೆನೇ ತುಣಿದು ಎಸಿತವೆ, ಹೀಗೆಲ್ಲ ಇದೆ. ಆದ್ರೆ ಈ 3 ಜನ ಸತ್ತಿರೋದು ನೋಡಿದ್ರೆ ಒಂದೇ ಆನೆಯಿಂದ ಅನಿಸ್ತದೆ. ಅದು ಒಂದು ಚಿಕ್ಕ ಆನೆನೆ, ದೊಡ್ಡ ಆನೆ ಅಲ್ಲ. ಅಲ್ಲಿ ಸಾಯಿಸಿರಲ್ಲೆಲ್ಲ ನಾನು ನಮ್ಮ ಹುಡುಗರಿಗೆಲ್ಲ ಹೋಗಿ ಹೆಜ್ಜೆ ನೋಡಿ ಅಂತ ಹೇಳಿದಾಗ ಅವೆಲ್ಲ ಒಂದು ಚಿಕ್ಕ ಹೆಜ್ಜೆಗಳು. ಹಾಗಾಗಿ ಅವು 14-15 ವರ್ಷದ 1-2-3 ಆನೆ ಇದಾವೆ. ಅದು ಬಹುಶಃ ಕಾನಹಳ್ಳಿ ಕುಳ್ಳ ಇರ್ಬೋದು, ಇಲ್ಲ ಇನ್ನೊಂದ್ಸರಿ ಹಿಂದೆ ಒಂದ್ಸರಿ PCCF ಬಂದಾಗ ದೊಡ್ಡ ಆನೆ ಅಂತ ತಿಳ್ಕೊಂಡು ಚಿಕ್ಕ ಆನೆ ಅದ್ರ ಜೊತೆ ಇದ್ದಿದ್ದು 14-15 ವರ್ಷದ ಆನೆ. ಆಮೇಲೆ ಭಾರಿ ರೋಷ ವಯಸ್ಸಂದ ಜನಗಳನ್ನೆಲ್ಲ ಅಟ್ಟಾಡಕ್ ಶುರು ಮಾಡಿತ್ತು, ಅದಿರ್ಬೋದು. ಆದ್ರೆ ಕಣ್ಣಾರೆ ನೋಡಿದಾರೆ. ಅರ್ಧ ಅಡಿ ಕೋರೆ, ಬೆನ್ನು, ಮೂಳೆ ಸ್ವಲ್ಪ ಬಿಟ್ಕೊಂಡಿರೋದು. ಆನೆಗಳ ಶರೀರ ಇದರಲ್ಲಿ ತುಂಬಾ ತರ ಇರ್ತವೆ. ಕೆಲವು ಹಿಂಭಾಗ ಚಿಕ್ಕದು, ಕೆಲವು ಎದೆ ಅಗಲ ಇರೋದು, ಕೆಲವು ಬೆನ್ನು ಗೂನ್ ಬೆನ್ನು ಅಂದ್ರೆ ಈ ಒಂಟೆ ತರ ಬೆನ್ನಿರೋದು, ನಮ್ಮ ಹುಡುಗಿರೆ ಭಾಗದಲ್ಲಿ ಹಿಡಿದಿದ್ದು ಏಕಲವ್ಯನ್ ಬೆನ್ನು ಸ್ವಲ್ಪ ಒಂಟೆ ಬೆನ್ನಿನ ತರ. ಹೀಗೆ ನಮ್ಮ ಹಿಂದೆ ವಿಕ್ರಮ ಆನೆ ಉಂಟಲ್ಲ, ಈಗ ರಿಟೈರ್ಡ್ ಆಗಿದಲ್ಲ, ಅದ್ರ ಬೆನ್ನು ಒಂಟೆ ತರ. ಹೀಗೆ ದೇಹ ಒಂದೊಂದ್ ತರ ಮನುಷ್ಯರುಗಳ ತರನೇ ಆನೆಗಳು ದೇಹಗಳನ್ನ ಬೇರೆ ಬೇರೆ ಸ್ವಲ್ಪ ತರ ಇರುತ್ತೆ. ಈ ಮರಿಗೆ ಬೆನ್ನಿನ ಮೇಲೆ ಒಂದು ಮೂಳೆ ಬಿಟ್ಕೊಂಡಿದ್ದು ಅದನ್ನ ನನ್ನ ಹತ್ರ ಅದ್ರ ಫೋಟೋನು ಇದೆ. ನನಗೆ ಈಗ 3 ದಿವಸ ಹಿಂದೆ ಒಬ್ಬ ವ್ಯಕ್ತಿ ಸಾಯಿಸ್ತಲ್ಲ, ಅವನ್ ಪಕ್ಕ ಇದ್ದರೆ ಬಂದ್ ನನ್ಗೆ ಹೇಳಿರಣ್ಣ, ಇದು ಚಿಕ್ಕ ಆನೆ ದೊಡ್ಡ ಆನೆ ಅಲ್ಲ, ದೊಡ್ಡ ಆನೆ ವಿಕ್ರಾಂತನ ಯಾಕೆ ಹಿಡಿಯೋದು ಅಂತ ಏನ ಆಗೋಯ್ತು, ಅದು ಮುಗಿದ ಕತೆ. ಆದ್ರೆ ಇದು ನಾನು ಹೇಳ್ತೀನಿ, ನಾನು ಈ ಆನೆ ಹಿಡಿದಿದ್ದಕ್ಕೆ ನಂಗೆ ತುಂಬಾ ಸಂತೋಷ. ಈ ಆನೆ ಮುಂದೆ ದೊಡ್ಡ ನರ ಅಂತಕ್ಕಾಗ್ತಿತ್ತು. ಈ ಮಕ್ನ ಆನೆ ಸರ್, ಈ ಮಕ್ನ ಯಾವ ಟೈಮಲ್ಲಿ ಏನ್ ಮಾಡ್ತದೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಆಮೇಲೆ ನಮ್ ಭಾಗದ ಆನೆಗಳು ತುಂಬಾ ಶರಾಬೆಲ್ಲ ಕುಡ್ದು ಎಲ್ಲ ರುಚಿ ಹಿಡಿದ್ರಿಂದ ಫಸ್ಟ್ ಬಂದ್ ಮನೆ ಬಾಗ್ಲಿಗೆ ಬರೋದು, ಬ್ಯಾರಲ್ಗಳನ್ನೆಲ್ಲ ಒಡೆಯೋದು, ಆಮೇಲೆ ಕಾಫಿ ತೋಟದಲ್ಲಿ ಇದು ಸಿಂಟೆಕ್ಸ್ ಗಳಲ್ಲಿ ಇಟ್ಟವನ್ನೆಲ್ಲ ಪುಡಿ ಮಾಡೋದು, ಆಮೇಲೆ ಅಲ್ಲಿ ಪ್ಲಾಂಟರ್ ಮನೆ ಮುಂದ್ಗಡೆ ನಿಲ್ಸಿದ ಕಾರ್ಗಳನ್ನೆಲ್ಲ ಮುಂದಕ್ಕೆ ದೂಕೆಂದು ಹೋಗೋದು, ಮತ್ತೆ ಹಿಂದಕ್ಕೆ ದೂಕೋದು, ಆಮೇಲೆ ಅವುಗಳಿಗೆ ಡೆಂಟ್ ಮಾಡೋದು ಬುದ್ಧಿ, ಆಮೇಲೆ ಅಟ್ಟಿಸ್ಕೆ ಹೋಗಿ ಟೆರಸ್ ಮೇಲೆ ಹತ್ತಿರೆ ಆ ಟೆರಸ್ ಇದನ್ನ ಸ್ಟೆಪ್ ಹತ್ತಕ್ ನೋಡೋದು, ಇಲ್ಲ ಆ ಮನುಷ್ಯನ್ ನೋಡ್ಕೊಂಡು ದನಗಳು ಎತ್ತುಗಳು ಉರಿ ಕೆರಿಯೋದು ಅಂತೀವಿ, ಮುಂದ್ಲ ಕಾಲಲ್ಲಿ ಮಣ್ಣು ಕೆರಿಯೋದು, ಆ ತರ ಇದು ಮಣ್ಣು ಕೆರಿಯೋದು. ನಾನು ನಿನ್ನೆ ಕಾಡೊಳಗೆ ಹೋದಾಗ್ಲ ಸಿಕ್ಕಾಪಟ್ಟೆ ಎಲ್ಲಾ ಕಡೆನೂ ಮಣ್ಣು ಕೆರೆದಿತ್ತು. ಇದು ಇಷ್ಟು ವರ್ಷದಲ್ಲಿ ಕರೆಕ್ಟ್ ಆಗಿ ಹಿಡಿದಿದ್ದು ಅಂದ್ರೆ ಫಾರೆಸ್ಟ್ ಇಲಾಖೆರು ಇದು ಒಂದೇ. ಮಕ್ನ
ಈ ಮಕ್ಕನ ಇವನಿಗೆ ನಾನು ದಾರಿ ತಪ್ಪಿದ ಮಗ ಅಂತ ಹೆಸರಿಟ್ಟಿರೋದು. ಇದು ಕರೆಕ್ಟ್ ಫ್ಯಾಮಿಲಿ ಒಳಗಿದ್ರೆ ಇದು ಈ ತರ ತರಲೆ ಆಗ್ತಿರ್ಲೇ ಇಲ್ಲ, ಇದು ಫ್ಯಾಮಿಲಿ ಜೊತೆ ಸೇರ್ತಿರ್ಲೇ ಇಲ್ಲ, ಒಂಟಿಯಾಗಿ ಬದುಕ್ತಿದ್ದ ಇವನು. ಸರ್ ಬಟ್ ನೀನೇನು ಫೈಟ್ ಆಗ್ಲಿಲ್ವಾ ಸರ್? ಎಲ್ಲಿ ಫೈಟು, ಅವನು ಸಣ್ಣ ಚಿಕ್ಕ ಹುಡುಗ, ಇನ್ನು ಹೈಸ್ಕೂಲ್ ಹುಡುಗ ಅಂತ ಗೊತ್ತಾಯ್ತಲ್ಲ ನಮ್ಮ ದೊಡ್ಡ ಆನೆಗಳಿಗೆ. ಇವ್ ಬಂದ್ ಗುದ್ದಿದ್ರು ಸುಮ್ಮನೆ ಗುದ್ದಿಸ್ಕೊಂತಿದ್ದು. ಹೇಗೆ ಅಂದ್ರೆ ಗುದ್ದಿದ ಮೇಲೆ ಅವೇ ಸೊಂಡ್ಲಲ್ಲಿ ತಲೆ ಎಲ್ಲ ಬೆನ್ನೆಲ್ಲ ಸವರ್ತಿದ್ದು. ಇನ್ನು ಚಿಕ್ಕ ಹುಡುಗ ಅಲ್ಲ. ಯಾರು ಸರ್ ಈ ಏಕಲವ್ಯ ಮಹೇಂದ್ರಗೊಂದು ಸರಿಯಾಗಿಟ್ಟ ಒಂದು. ಆದ್ರೂ ನಾನು ಭಾರಿ ಕಷ್ಟಪಟ್ಟು ಒಂದು ಫೋಟೋ ತೆಗ್ದೆ. ಮಕ್ಕನಗಳಿಗೂ ಕೊರೆ ಬರ್ತದೆ. ಅದು ನಾನು ಹಿಂದೆ ಹಿಡಿದಾಗ ನಮ್ದೊಂದು ಅಕ್ಕಿ ಕಳ್ಳ ಮಕ್ಕನ ಇತ್ತಲ್ಲ, ಅದ್ರ ಕೊರೆನು 1-2 ಇಂಚು ಹೊರಗ ಒಂಚೂರು ಕಾಣ್ತಿತ್ತು. ನಿನ್ನೆನು ನಾನು ನೋಡ್ದೆ, ನನ್ನ ಹತ್ರ ಫೋಟೋನು ಇದೆ, ನಾನು ಫೋಟೋ ತೆಗ್ದೆ. ಭಾರಿ ಕಷ್ಟಪಟ್ಟು ಅದು ಹೆಂಗೆಂಗೋ ಸೊಂಡ್ಲೆತ್ತಿಗೆ ಎಲ್ಲ ನೋಡಿ ಒಂದು ತೆಗ್ದಿದ್ದೀನಿ. 1/2 ಇಂಚು ಬಿಳಿ ಕ್ವಾರೆ ಕಾಣ್ತಾ ಇತ್ತು. ಕ್ವಾರೆ ಅಂದ್ರೆ ಮಕ್ಕನ ಆನೆಗಳಿಗೂ ಕ್ವಾರೆ ಬರುತ್ತೆ, ಆದ್ರೆ ಹೊರಗ್ ಬರಲ್ಲ, ಒಳಗಡೆ ಕ್ವಾರೆ. ಆನೆಯ ಕ್ವಾರೆ ಉಂಟಲ್ಲ, ಅದು ಹಲ್ಲಿನ ವರ್ಗಕ್ಕೆ ಸೇರ್ತದೆ. ಸರ್ ಇದು ಹಾಗಾದ್ರೆ ಈ ಮಕ್ಕನ ಹಿಡಿದಿದ್ದು ಒಳ್ಳೇದಾಯ್ತು. ಮತ್ತೆ ಇನ್ನು ಕಾರ್ಯಾಚರಣೆ ಇನ್ನು ಮುಂದೆ ಯಾವ ಆನೆಗಳನ್ನು ಹಿಡಿದಿಲ್ಲ, ಬರೀ ರೇಡಿಯೋ ಕಾಲರ್ ಅಳವಡಿಸ್ತಾರೆ ಅಂತೀರಾ?